ಹಾಯ್ ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ನಿಮ್ಮ ಸೆಕೆಂಡ್ ಪಿ ಸಿ ರಿಸಲ್ಟ್ ಅಪ್ಡೇಟ್ಗೆ ಬನ್ನಿ. ಇವತ್ತು ನಿಮಗೆ ತುಂಬ ಒಂದು ಅಪ್ಡೇಟ್ ಅನ್ನೋದಿದೆ. ನಿಮಗೆ ಒಂದು ಡೌಟ್ಸ್ ಅನ್ನೋದು ತುಂಬ ಕ್ಲಿಯರ್ ಆಗುತ್ತೆ. ಯಾವಾಗ ಸೆಕೆಂಡ್ ಪಿ ಸಿ ರಿಸಲ್ಟ್ ಬರುತ್ತೆ, ವೆಬ್ಸೈಟಲ್ಲಿ ಮಾರ್ಕ್ಸ್ನ ಎಂಟ್ರಿ ಮಾಡ್ತಿದ್ದಾರಾ, ರಿಸಲ್ಟ್ ರೆಡಿ ಆಗ್ತಿದೆಯಾ, ಇಲ್ಲ ನಾಳೆ ಎಷ್ಟು ಗಂಟೆ, ಹಾಗಾದರೆ ನಾಳೆ ರಿಸಲ್ಟ್ ಬರುತ್ತಾ, ಎಷ್ಟು ಗಂಟೆಗೆ ಬರುತ್ತೆ ಬಂದರೆ, ಹಾಗೂ ಮತ್ತು ತುಂಬ ಇನ್ನೂ ಸ್ವಲ್ಪ ಜನ ಡೌಟ್ಸ್ ಏನಪ್ಪ ಅಂದರೆ ದಿನಾಂಕ ಪ್ರಕಟವಾಯಿತಾ, ಹಾಗಾದರೆ ನಾಳೆ ನಾವು ಫಲಿತಾಂಶನ ನಿರೀಕ್ಷೆ ಮಾಡ್ಬೋದಾ, ಈ ಎಲ್ಲ ಡೌಟ್ಸ್ಗೆ ನಮಗೆ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಸಿಗುತ್ತೆ. ಅದಕ್ಕೆ ವಿಡಿಯೋನ ಕೊನೆವರೆಗೂ ನೋಡಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಒಂದೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ನಮ್ಮ ಚಾನಲ್ ಕೂಡ ಲೈಕ್ ಮಾಡ್ಕೊಳ್ಳಿ. ಅದೇನು ಇನ್ಫಾರ್ಮೇಟಿವ್ ಆಯಿತು ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಬನ್ನಿ ಈಗ ಡೈರೆಕ್ಟಾಗಿ ವಿಡಿಯೋ ಮಾಡೋಣ. ನೋಡಿ, ಈಗ ಮಾರ್ಕ್ಸ್ ಅನ್ನೋದು ಡೇಟಾ ಎಂಟ್ರಿ ಮಾಡ್ತಿದ್ದಾರಾ, ಮಾರ್ಕ್ಸ್ ರಿಸಲ್ಟ್ ರೆಡಿ ಆಗ್ತಿದೆಯಾ ಅನ್ನೋ ತುಂಬ ಜನದೊಂದು ಡೌಟ್ಸ್ ಅನ್ನೋದಾಗಿತ್ತು. ನೋಡಿ, ಈ ಒಂದು ಇದೇ ನಮ್ಮ ಒಂದು ಅಫಿಷಿಯಲ್ ವೆಬ್ಸೈಟ್ ಆಗಿರುತ್ತೆ. ನೋಡಿ, ಇದು ಒಂದು ಫಸ್ಟ್ ನೀವು ಮೇನ್ ತಿಳ್ಕೊಬೇಕಾಗಿರುತ್ತೆ. ಕರ್ನಾಟಕ ನಮ್ಮದು ಸೆಕೆಂಡ್ ಪಿ ಸಿ ರಿಸಲ್ಟ್ ಆಗಿರ್ಬೋದು, SSLC ರಿಸಲ್ಟ್ ಆಗಿರ್ಬೋದು, ಈ ಒಂದು ಬೋರ್ಡು ನಮಗೆ ಎರಡು ಎಕ್ಸಾಮಿನೇಷನ್ ನಡೆಸ್ಕೊಡುವಂಥ karnataka.nic.in ಅನ್ನೋ ಈ ವೆಬ್ಸೈಟಲ್ಲಿ ನಾವು ನಿಮ್ಮ ಈ ಮೇನ್ ಎಕ್ಸಾಮ್ ರಿಸಲ್ಟನ್ನು ಚೆಕ್ಔಟ್ ಮಾಡ್ತೀರಾ. ಈ ವೆಬ್ಸೈಟಲ್ಲಿ ತುಂಬ ಜನಕ್ಕೆ ಎರರ್ ಬರ್ತಿದೆ. ಅಂದರೆ 2025 ಬರ್ತಿಲ್ಲ, ಇನ್ನು ಸ್ವಲ್ಪ ಜನ 2024 ಬರ್ತಾಯಿದೆ, ಆಮೇಲೆ 2019 ಬರ್ತಿದೆ ಅಂತಾರೆ. ಈ ಒಂದು ವೆಬ್ಸೈಟಲ್ಲೇ ನಿಮಗೆ ಆ ಮಾರ್ಕ್ಸ್ ಅಂದರೆ ನಿಮಗೆ ರಿಸಲ್ಟನ್ನು ಸಿಗ್ತಿರುತ್ತೆ. ಈ ಒಂದು ವೆಬ್ಸೈಟು ತುಂಬ ಜನಕ್ಕೆ ಸರ್ವರ್ ಇರೋದ್ರಿಂದ ನಾಳೆನೇ ರಿಸಲ್ಟ್ ಬರುತ್ತೆ ಅನ್ನೋದು ತುಂಬ ಒಂದು ಗೊಂದಲಕ್ಕೆ ಈಡಾಗಿರೋದಂಥ ಒಂದು ವಿದ್ಯಾರ್ಥಿಗಳು ಇದ್ದಾರೆ ತುಂಬ ಜನ ಒಂದು ಕಡೆ. ಅವ್ರಿಗೆ ನಿಮಗೆ ಈ ವಿಡಿಯೋದಲ್ಲಿ ಹೇಳ್ತೀನಿ. ನೋಡಿ, ಇದು ಒಂದು ವೆಬ್ಸೈಟ್ ಇನ್ನು ಯಾವುದೇ ಥರ ಈಗ 2019 ತೋರಿಸ್ತಿದೆ, ಹಾಗೂ 2024 ತೋರಿಸ್ತಿದೆ. ಹಾಗಾದರೆ ಒಂದು ನಿರೀಕ್ಷೆ ಇಟ್ಕೋಬೋದು ನೀವು. ಅಂದರೆ ನಿಮ್ಮ ಮಾರ್ಕ್ಸ್ನ, ಅಂದರೆ ನಿಮ್ಮ ಈ ಬಂದಿರುವಂಥ ಮಾರ್ಕ್ಸ್ನ ಆಲ್ರೆಡಿ ವ್ಯಾಲ್ಯೂಯೇಷನ್ಸ್ ಯಾವಾಗ ಮುಗಿದೆ ಅಂತ ಸ್ವಲ್ಪ ಜನ ಒಂದು ಕ್ವಶನ್ಸ್ ಕೇಳಿದಾಗ ಎಲ್ಲರೂ ಹೇಳ್ತಿದ್ರು March 31, ಆಮೇಲೆ ಅಂತ ತುಂಬ ಜನ ಹೇಳ್ತಿದ್ರು. ಆದರೆ ಮುಗಿದಿರೋದು ಮಾತ್ರ ಅದು April 3 ಅಂದರೆ ಡೇಟ್ಗೆ ಮುಗಿದಿರೋಂಥ ಮೌಲ್ಯಮಾಪನ ಒಂದು April 3ಗೆ ಮುಗಿದೋಗಿದೆ. ಹಾಗಾದರೆ ನಿಮಗೆ ಈಗ ಮುಗಿದೋಗಿರೋದ್ರಿಂದ ಅದನ್ನ ಈಗ ವೆಬ್ಸೈಟಲ್ಲಿ ಜಸ್ಟ್ ಈಗ ಅಪ್ಲೋಡ್ ಮಾಡ್ತಾಯಿದ್ದಾರೆ. ಆ ಒಂದು ಸಾಧ್ಯತೆಗಳಿರುತ್ತೆ. ಅಪ್ಲೋಡ್ ಆಗಿದ್ಮೇಲೆ ನಿಮಗೆ ರಿಸಲ್ಟ್ ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು, ಟೈಮಿಂಗ್ಸ್ ಯಾವಾಗ ಅಂತಂದರೆ ನೋಡಿ, ನೀವು ಟೈಮಿಂಗ್ಸು ಮತ್ತು ಡೇಟ್ನ ಎಕ್ಸ್ಪೆಕ್ಟ್ ಮಾಡೋದಂದರೆ ನಿಮ್ದು ಯಾವುದೇ ಒಂದು ರಿಸಲ್ಟು ಒಂದು ಈಗ ಸುಮಾರು 7 ಲಕ್ಷ ಜನ ನೀವು ಈ ಸೆಕೆಂಡ್ ಪಿ ಸಿ ರಿಸಲ್ಟ್ ಅನ್ನೋದು ಅಂದರೆ ಎಕ್ಸಾಮ್ನನ್ನು ಬರೆದಿದ್ದೀರಾ. ಈಗ 7 ಲಕ್ಷ ಜನಕ್ಕೆ ಅಟ್ ಎ ಟೈಮಲ್ಲಿ ನಿಮಗೆ ರಿಸಲ್ಟ್ ಬಿಡಬೇಕಾಗುತ್ತೆ. ಅದಕ್ಕೋಸ್ಕರ ಏನು ಮಾಡ್ತಾರೆ, ಒಂದು ಸಾರಿ ನಿಮ್ಮ ಮಾರ್ಕ್ಸ್ನ ಎಲ್ಲನೂ ಒಂದು ಸಾರಿ ಚೆಕ್ ಮಾಡಿ ವೆಬ್ಸೈಟಲ್ಲಿ ಒಂದು ಸಾರಿ ನೀಟಾಗಿ ಇನ್ನೂ ಒಂದು ಸಾರಿ ರೀಚೆಕ್ ಮಾಡ್ತಾರೆ. ಅಂದರೆ ಚೆಕ್ ಮಾಡಿಬಿಟ್ಟು ಒಂದು ಡೇಟಾನ ಒಂದು ಕಡೆ ನೀಟಾಗಿ ಒಂದು ಚೆಕ್ ಮಾಡಿಬಿಟ್ಟು ಎಷ್ಟು ಜನ ಪಾಸ್ ಆಗಿದ್ದಾರೆ, ಎಷ್ಟು ಜನ ಫೇಲ್ ಆಗಿದ್ದಾರೆ ಒಂದು ಕಡೆ ಬಂದುಬಿಟ್ಟು ಒಂದು ಫಾರ್ಮ್ ಥರ ಒಂದು ಕಡೆ ಬರ್ದಿಕ್ಕೋತಾರೆ. ಅದನ್ನ ಎಜುಕೇಷನ್ ಮಿನಿಸ್ಟ್ರ್ ಕೈ ಕೊಡ್ತಾರೆ. ಅವ್ರು ಬಂದು ಪ್ರೆಸ್ ಮೀಟರ್ಗೆ ಹೇಳ್ತಾರೆ, ಇಷ್ಟು ಜನ ಪಾಸ್ ಆಗಿದ್ದಾರೆ, ಇಷ್ಟು ಜನ ಸ್ಟೂಡೆಂಟ್ಸ್ ರ್ಯಾಂಕ್ ತೆಗೆದಿದ್ದಾರೆ, ಇಷ್ಟು ಜನ ಔಟ್ ಆಫ್ ಇಷ್ಟು ಜನ ಫೇಲ್ ಆಗಿದ್ದಾರೆ, ಇಷ್ಟು ಜನ ಎಕ್ಸಾಮಿನೇಷನ್ಗೆ ಅಟೆಂಡ್ ಆಗಿದ್ದರು, ಆಮೇಲೆ ಅಬ್ಸೆಂಟ್ ಆಗಿರೋ ಒಂದು ಪೂರ್ತಿ ಡೀಟೇಲಾಗಿ ಒಂದು ಡೇಟಾನ ಸಿಗುತ್ತೆ. ಆ ಡೇಟಾ ಅನ್ನೋದು ಇವಾಗ ಒಂದು ಅದಕ್ಕೆ ಮಾಡಬೇಕಂದ್ರೆ ನಮ್ಗೆ ವೆಬ್ಸೈಟಲ್ಲಿ ನಮಗೆ ನೀಟಾಗಿ ನಮ್ಮ ಎಲ್ಲ ಮಾರ್ಕ್ಸ್ ಅನ್ನೋದು ಆಗಬೇಕಾಗುತ್ತೆ. ಈ ಒಂದು ಕೆಲಸ ಅನ್ನೋದು ಈಗ ನಿನ್ನೆ ಮತ್ತು ಇವತ್ತು ನಡೀತಿರುವಂಥ ತುಂಬ ಸಾಧ್ಯತೆಗಳಿದೆ. ಹಾಗಾದರೆ ನಿಮ್ಮ ರಿಸಲ್ಟ್ ಅನ್ನೋದು ನಿಮಗೆ ಈ ಮುಂಬರುವ ದಿನಗಳಲ್ಲಿ, ಅಂದರೆ ನಿಮಗೆ ತುಂಬ ಜನ ಒಂದು ಎಕ್ಸ್ಪೆಕ್ಟೆಡ್ ಅಂದರೆ ಈ ಅಟ್ ಪ್ರೆಸೆಂಟ್ ಇವತ್ತು ನಾನು April 7 ಮಾಡ್ತಿರೋದು. ಹಾಗಾದರೆ ನಾಳೆ ರಿಸಲ್ಟ್ ಬರುತ್ತಾ ಅಂತ ತುಂಬ ಜನ ಡೌಟ್ಸ್ ಅನ್ನೋದಿತ್ತು. April 6 ನಾನು ಈ ವಿಡಿಯೋ ಮಾಡ್ತಿರೋದು. April 7 ಹಾಗಾದ್ರೆ ನಾಳೆನೇ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡೋದು ಆ ಥರ ಏನಿಲ್ಲ, ನಾಳೆ ರಿಸಲ್ಟ್ ಬರೋದಿಲ್ಲ. ಯಾಕಂದರೆ ಒಂದು ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡೋಕ್ಕಿಂತ ಮುಂಚೆ ನಿಮಗೆ ಆ ಡೇಟನ್ನೆಲ್ಲ ಬಂದ್ಬಿಟ್ಟು ನಾಳೆನೇ ಹೇಳ್ತಿರ್ಬೋದು. ಆದರೆ ಇವತ್ತು ಒಂದು ನ್ಯೂಸ್ ಅಂದರೆ ನಾಳೆ ಒಂದು ಪತ್ರಿಕಾಗೋಷ್ಠಿ ಅನ್ನೋದಾಗುತ್ತೆ. ಅಲ್ಲಿ ಬಂದ್ಬಿಟ್ಟು ನ್ಯೂಸ್ ಅವ್ರಿಗೆಲ್ಲ ಹೇಳ್ಬೇಕಾಗುತ್ತೆ, ನಾಳೆ ಇಷ್ಟು ಗಂಟೆಗೆ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡ್ತೀವಿ. ಅಂದರೆ ಪ್ರತಿ ವರ್ಷವೂ ಇದೇ ಥರ ಒಂದು ನಡೀತಾ ಬಂದಿದೆ ಪ್ರತಿ ವರ್ಷ. ಆದರೆ ಹೋದ ವರ್ಷ ಒಂದು ಸಡನ್ನಾಗಿ ಏನಕ್ಕೆ ಆ ಥರ ರಿಸಲ್ಟ್ ಬಿಟ್ಟರು ಅಂದರೆ ಹೋದ ವರ್ಷ ಒಂದು ಎಲೆಕ್ಷನ್ ಇತ್ತು. ಆ ಒಂದು ಕಾರಣದಿಂದ ಯಾರು ಏನು ಸಡನ್ನಾಗಿ ನಾಳೆನೇ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡ್ತೀವಿ ಅಂತ ಸಡನ್ನಾಗಿ ಹೇಳ್ಬಿಟ್ರು ನೈಟು. ಆ ಥರ ಈ ವರ್ಷ ಯಾವುದೇ ಥರ ಎಲೆಕ್ಷನ್ ಇಲ್ಲ. ಎಲ್ಲ ರೀತಿ ಸುಗಮವಾಗಿರೋದ್ರಿಂದ ನಿಮಗೆ ಸರಿಯಾದ ಒಂದು ಟೈಮಿಂಗ್ಸ್ಗೆ ವೇಳೆ ಒಂದು ಅಫಿಷಿಯಲ್ ನೋಟಿಫಿಕೇಶನ್ ಬಂದ್ಬಿಟ್ಟು ನಿಮಗೆ ನ್ಯೂಸರಿಗೆ ಸಿಗುತ್ತೆ. ಆ ನ್ಯೂಸಲ್ಲಿ ನಿಮಗೆ ನಾಳೆ ರಿಸಲ್ಟ್ ಬರುತ್ತೆ ಅನ್ನೋದು ನಿಮ್ಮೆಲ್ಲ ಸ್ಟೂಡೆಂಟ್ಸ್ಗೂ ಗೊತ್ತಾಗುತ್ತೆ. ಅದಕ್ಕೋಸ್ಕರ ನೀವು ಗೊಂದಲಕ್ಕೆ ಇಡೋಕೆ ಹೋಗಬೇಡಿ. ನಾಳೆನೇ ರಿಸಲ್ಟ್ ಬರುತ್ತೆ ಅಂತ ಬಂದರೂ ನಿಮ್ಗೆ ಮಾರ್ನಿಂಗೇ ರಿಸಲ್ಟ್ ಬರುತ್ತೆ ಆ ಥರ ಯಾವುದೇ ಇಲ್ಲ. ರಿಸಲ್ಟ್ ಬರೋ ಆಗಿದ್ದರೆ ಇವತ್ತು ನೈಟು ಇಲ್ಲಾಂದ್ರೆ ನಾಳೆ ಮಧ್ಯಾಹ್ನ ಆ ಥರ ಒಂದು ಅನೌನ್ಸ್ಮೆಂಟ್ ಮಾಡಿಬಿಟ್ಟು ನಾಡಿದ್ದು ನಿಮಗೆ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡೋದು. ಜಸ್ಟ್ ಈ ಥರ ಟೈಮಿಂಗ್ಸೇ ರಿಸಲ್ಟ್ ಬರುತ್ತೆ ಅಂತ ಹೇಳ್ತಾರೆ. ಆಮೇಲೆ ಇನ್ನೊಂದು ಸರಿ ಕಳೆದ್ಬಿಟ್ಟು ನಿಮಗೆ ರಿಸಲ್ಟ್ ಈ ಥರ ಅನೌನ್ಸ್ಮೆಂಟ್ ಮಾಡ್ತಾರೆ ನಿಮ್ಮ ಎಜುಕೇಷನ್ ಮಿನಿಸ್ಟರ್ ಬಂದು ಇನ್ಫಾರ್ಮೇಟಿವ್ ಅಫಿಷಿಯಲಾಗಿ ಕೊಡ್ತಾರೆ. ಅಲ್ಲಿವರೆಗೂ ಯಾವುದೇ ಥರ ನೀವು ಗೊಂದಲ ಕೀಳಕ್ಕೆ ಹೋಗಬೇಡಿ, ನಾಳೆನೇ ರಿಸಲ್ಟ್ ಬಿಡ್ತಾರೆ ಅಂತಂದು. ಇದು ಒಂದು ನಿಮಗೆ ಫುಲ್ಲು ಕ್ಲಿಯರಾಗಿ ಅರ್ಥ ಆಯಿತು ಅನ್ಕೋತೀನಿ. ರಿಸಲ್ಟ್ ಬಂದರೂ ಕೂಡ ನಿಮಗೆ ಒಂದು ಮಾರ್ನಿಂಗ್ ಆಫ್ಟರ್ 10 o'clock ಇಲ್ಲಾಂದರೆ 12 o'clock ಮೇಲೆ ರಿಸಲ್ಟ್ ಬಿಡ್ತಾರೆ. ಈ ಟೈಮಿಂಗ್ಸ್ ಅನ್ನೋ ನೆನಪಿಕೊಂಡಿರಿ. ನಿಮಗೆ ಯಾವತ್ತು 12:45, 12:30 ಇಲ್ಲ 10:30, 10. ಈಗ ನಾವು ಪ್ರತಿ ವರ್ಷ ಒಂದು 2-3 ಇಯರ್ಸಿಂದ ನೋಡ್ಕೊಂಡು ಬಂದಿರೋ ಹಾಗೆ ನಾವು ನೋಡಿರೋದು ಒಂದು 10:30 ಅಂದರೆ ಮೇಲೇ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡ್ತಾರೆ. ಮಾರ್ನಿಂಗ್ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡಲ್ಲ. ಇನ್ನು ಸ್ವಲ್ಪ ಜನ ಹೇಳ್ತಾರೆ 7:30, 10:30 ನೈಟ್ ಯಾವತ್ತೇ ಆಗಲಿ ಯಾವುದೇ ಥರ ರಿಸಲ್ಟು ಅನೌನ್ಸ್ಮೆಂಟ್ ಮಾಡಲ್ಲ. SSLC ಆಗಿರಲಿ ಹಾಗೂ ಸೆಕೆಂಡ್ ಪಿ ಸಿ ಆಗಿರಲಿ ಯಾವುದೇ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡೋದಿಲ್ಲ. ನೈಟು ಮಾರ್ನಿಂಗ್ಗೆ ಒಂದು ಬೆಟರ್ ಟೈಮಿಗೆ ಒಂದು ಟೈಮಿಂಗ್ಸ್ನ ಒಳ್ಳೆ ಸರ್ವರ್ ಇಟ್ಕೊಂಬಿಟ್ಟು ಯಾವುದೇ ಥರ ಒಂದು ಡೌನ್ ಹೋಗೋ ಥರ ಮಾಡ್ದಿಲ್ಲೇ ಒಂದು ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡ್ತಾರೆ.
ಈ ಒಂದು ನಿಮಗೆ ಎಲ್ಲ ಒಂದು ಮಾಹಿತಿ ಇನ್ಫಾರ್ಮೇಟಿವ್ ಆಯಿತಾ ನಿಮ್ಮ ಫ್ರೆಂಡ್ಸ್ಗೆ ಎಲ್ಲ ಗ್ರೂಪಲ್ಲಿ ಶೇರ್ ಮಾಡಿ. ಅವರು ತುಂಬ ಒಂದು ಗೊಂದಲಕ್ಕೆ ಈಡಾಗ್ಬಿಟ್ಟಿದ್ದಾರೆ. ರಿಸಲ್ಟ್ ನಾಳೆ ಬರುತ್ತೆ, ಇವತ್ತು ಬರುತ್ತೆ, ಹಾಗೂ ನಮ್ಮ ಒಂದು ವಾಟ್ಸಪ್ ಗ್ರೂಪಲ್ಲಿ ರಿಸಲ್ಟ್ ಇವತ್ತೇ ಬರುತ್ತೆ, ನಾಳೆನೇ ಬರುತ್ತೆ ಅಂತ ಒಂದು ತುಂಬ ಜನ ಸ್ಟೂಡೆಂಟ್ಸ್ ಕಿತ್ತಾಡ್ತಿದ್ದಾರೆ. ಅದಕ್ಕೆ ಯಾವುದೇ ಥರ ಒಂದು ಗೊಂದಲ ಕೇಳೋಗ್ಬೇಡಿ. ಅದಕ್ಕೋಸ್ಕರ ನೀವು ವೀಡಿಯೋ ಮಾಡ್ತಿರೋದು. ನಿಮಗೆ ರಿಸಲ್ಟ್ ಅನ್ನೋದು ನಾಳೆ ಬರೋದಿಲ್ಲ. ಆ ಥರ ಏನಾದರೂ ಅಫಿಷಿಯಲ್ ನೋಟಿಫಿಕೇಶನ್ ಬಂತು ಅಂದರೆ ನಾನು ನಿಮಗೆ ತಿಳಿಸ್ತೀನಿ. ಅದಕ್ಕೋಸ್ಕರ ವಾಟ್ಸಪ್ ಗ್ರೂಪಲ್ಲಿ ಕೂಡ ಜಾಯ್ನ್ ಆಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಟೈಮ್ ಟು ಟೈಮ್ ಒಂದು ಕ್ವಿಕ್ ಅಪ್ಡೇಟ್ ಅನ್ನೋದು ನಮ್ಮ ಕಡೆಯಿಂದ ನಿಮಗೆ ಸಿಗ್ತಾ ಇರುತ್ತೆ. ಮುಂಬರುವಂಥ ಜಾಬ್ಸ್ ಆಗಿರೋದು, ಹಾಗೆ ಸ್ಕಾಲರ್ಶಿಪ್ ಅಪ್ಡೇಟ್ ಆಗಿರ್ಬೋದು, ಪ್ರತಿಯೊಂದು ನಾವು ವೀಡಿಯೋ ನಿಮಗೆ ಮಾಡಿ ಅನ್ನೋದು ತಿಳಿಸ್ತಾ ಇರ್ತೀವಿ. ಅದಕ್ಕೋಸ್ಕರ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಇನ್ನು ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಅಂದರೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ನಿಮಗೆ ಈ ರಿಸಲ್ಟ್ ಒಂದು ಗೊಂದಲಕ್ಕೀಡಾಗಿದ್ದರೆ ನಿಮಗೆ ವೆಬ್ಸೈಟ್ ಸರ್ವರ್ ಆಗ್ತಿದೆ ಅಂತ ಅದು ಯಾವುದೇ ಥರ ಕಾರಣ ಇರಲ್ಲ. ಜಸ್ಟ್ ನಿಮ್ಮ ಮಾರ್ಕ್ಸ್ ಅನ್ನೋದು ಎಂಟ್ರಿ ಮಾಡ್ತಿದ್ದಾರೆ ವೆಬ್ಸೈಟಲ್ಲಿ. ರಿಸಲ್ಟ್ ಆದಷ್ಟು ಬೇಗನೆ ಬರುತ್ತೆ. ನಮ್ಮ CM ಸಿದ್ದರಾಮಯ್ಯ ಅವರು ಕೂಡ ಇದಕ್ಕೆ ಒಂದು ಈ ತನಿಖೆಯಲ್ಲಿ ಈಗ ಬೇಗನೆ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡಿ ಅಂತ ಹೇಳಿದ್ದಾರೆ. ಎಜುಕೇಷನ್ ಮಿನಿಸ್ಟ್ರು ಕೂಡ ಒಂದು ಸ್ವಲ್ಪ ಬೇಗನೆ ಮಾಡಿ ಅಂತ ಹೇಳ್ತಿದ್ದಾರೆ. ಆದಷ್ಟು ಈ ಸೆಕೆಂಡ್ ಅಂದರೆ ನೋಡಿ ಫಸ್ಟ್ ವೀಕಲ್ಲಿ ಬರಲಿಲ್ಲ. April 5th ಅನ್ನೋದು ತುಂಬ ಜನ ಇತ್ತು, ಬಂದಿಲ್ಲ. April 7th ಅಂತ ಹೇಳ್ತಿದ್ದಾರೆ. April 7th ಬರೋದಿಲ್ಲ. ಆಫ್ಟರ್ 8th 9th 10th 11th ಇಷ್ಟು ದಿನಗಳಲ್ಲಿ ನಿಮ್ಮ ರಿಸಲ್ಟ್ ಅನೌನ್ಸ್ಮೆಂಟ್ ಆಗುತ್ತೆ. ಹಾಗೂ ನಿಮಗೂ ಒಂದು ರಿಸಲ್ಟ್ ಬಂದ ಮೇಲೂ ಕೂಡ ಟೈಮಿಂಗ್ಸ್ ಅನ್ನೋದು 10 ಗಂಟೆ ಮೇಲೇ ರಿಸಲ್ಟ್ ಅನೌನ್ಸ್ಮೆಂಟ್ ಆಗುತ್ತೆ. ಇಷ್ಟು ಒಂದು ಮಾಹಿತಿ ನಿಮ್ಮ ತಲೆಯಲ್ಲಿ ಇಟ್ಕೊಂಡ್ಬಿಟ್ಟು ಆರಾಮಾಗಿ ಇವತ್ತು ಊಟ ಮಾಡಿಕೊಂಡು ನಿಮ್ಮ ಅಪ್ಪ ಅಮ್ಮ ಜೊತೆ ಮಾತಾಡಿಕೊಂಡು ಟೈಮ್ನ ಸ್ಪೆಂಡ್ ಮಾಡಿಕೊಂಡು ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡಿ. ಯಾಕಂದರೆ ಇರೋದೇ ಟೈಮ್ ಕಡಿಮೆ, ಮತ್ತು ನೆಕ್ಸ್ಟ್ ಡಿಗ್ರಿ ಕಾಲೇಜ್ಗೆ ನೀವು ಅಟೆಂಡ್ ಮಾಡಬೇಕಾಗಿರುತ್ತೆ. ಅಷ್ಟು ಒಂದು ಇನ್ಫಾರ್ಮೇಟಿವ್ ಆಗಿತ್ತು ಅನಿಸುತ್ತೆ. ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿದ್ದು ಇನ್ಫಾರ್ಮೇಟಿವ್ ಆಗಿತ್ತು ಅಂದರೆ ಸಿಗೋಣ ಗಾಯ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಏನೋ ಒಂದು ಅಪ್ಡೇಟ್ ಇದ್ದರೆ ನಮ್ಮ ಚಾನಲ್ ತಿಳಿಸ್ತೀನಿ. ಅದಕ್ಕೋಸ್ಕರ ವಾಟ್ಸಪ್ ಗ್ರೂಪ್ ಕೂಡ ಜಾಯ್ನ್ ಆಗಿ ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ. ಸಿಗೋಣ ಗಾಯ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಹ್ಯಾವ್ ಗುಡ್ ಡೇ ಗಾಯ್ಸ್, ಟೇಕ್ ಕೇರ್, ಲವ್ ಯು ಆಲ್, ಟಾಟಾ, ಬಾಯ್ ಬಾಯ್.